ವೀಕ್ಷಕರೇ ನಮಸ್ಕಾರ. ದೇಶದಲ್ಲಿ 5 ಹಂತದ ಮತದಾನ ಮುಗಿದಿದ್ದು ಎಲ್ಲರ ಚಿತ್ತವೀಗ ಜೂನ್ 4ರ ಫಲಿತಾಂಶದತ್ತ ನಟ್ಟಿದೆ. ಯಾವ ಮೈತ್ರಿಕೂಟ ಕೇಂದ್ರದಲ್ಲಿ ಅಧಿಕಾರ ಹಿಡಿಯುತ್ತದೆ ಎಂಬುವ ಕುತೂಹಲದ ಜೊತೆಗೆ ನರೇಂದ್ರ ಮೋದಿ 3ನೇ ಬಾರಿಗೆ ಪಿಎಂ ಆಗ್ತಾರಾ ಎಂಬ ಕಾತರ ಬಹುತೇಕರನ್ನು ಕಾಡ್ತಿದೆ. ಇದರ ನಡುವೆ ಲೋಕಸಭೆ ಚುನಾವಣೆ ಫಲಿತಾಂಶ ಆಧರಿಸಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ರಾಜ್ಯದಲ್ಲಿ ಸಂಪುಟ ಸರ್ಜರಿಗೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಹಾಗಾದರೆ ಮಕ್ಕಳಿಗೆ ಹಿನ್ನಡೆಯಾದರೆ 6 ಮಂದಿ ಸಚಿವರ ತಲೆದಂಡವಾಗುತ್ತಾ? ಗುಜರಾತ್ನಲ್ಲಿ 3ನೇ ಬಾರಿಗೆ ಕ್ಲೀನ್ ಸ್ವೀಪ್ ಮಾಡುತ್ತಾ ಬಿಜೆಪಿ? ಹೈಕಮಾಂಡ್ ನಾಯಕರ ಟಾರ್ಗೆಟ್ ಗೆಲ್ತಾರಾ BY ವಿಜಯೇಂದ್ರ? ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೀಡ್ತೀವಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಲೋಕಸಭೆ ಚುನಾವಣೆಯ ಫಲಿತಾಂಶ ಎಲ್ಲರ ಕುತೂಹಲ ಹೆಚ್ಚಳಕ್ಕೆ ಕಾರಣವಾಗಿದೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಕೆಲ ಸಚಿವರಿಗೆ ಪುಕ ಕೂಡ ಶುರುವಾಗಿದೆ. ಲೋಕಸಭೆ ಚುನಾವಣೆ ಫಲಿತಾಂಶ ಆಧರಿಸಿ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡಲು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ ಎನ್ನಲಾಗಿದೆ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಹಲವು ಸಚಿವರನ್ನು ಕಣಕ್ಕಿಳಿಸಲು ಕಾಂಗ್ರೆಸ್ ಚಿಂತನೆ ನಡೆಸಿತ್ತು. ಆದರೆ ಸಚಿವರು ಒಪ್ಪಿಕೊಳ್ಳದಿರುವುದರಿಂದ ಮಕ್ಕಳಿಗೆ ಮಣೆ ಹಾಕಿತ್ತು. ಜೊತೆಗೆ ಗೆಲ್ಲಿಸಲೇಬೇಕು ಎಂಬ ಷರತ್ತಿನ ಜೊತೆಗೆ ಸೋತರೆ ನಾವು ಮುಂದೆ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನೀವು ಸಿದ್ಧ ಇರಬೇಕು ಅಂತ ಹೈಕಮಾಂಡ್ ನಾಯಕರು ಅಂದೇ ಸೂಚಿಸಿದ್ದರು. ಇದೀಗ ಫಲಿತಾಂಶಕ್ಕೆ ದಿನಗಣನೆ ಶುರುವಾಗಿದೆ. ಎಂದಿನಂತೆ ಬಿಜೆಪಿ ಅಧಿಕ ಸ್ಥಾನ ಗೆಲ್ಲುವ ವಿಶ್ವಾಸದಲ್ಲಿದ್ದರೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನೆಚ್ಚಿಕೊಂಡಿದೆ. ಒಂದು ವೇಳೆ ಕಣಕ್ಕಿಳಿದ ಸಚಿವರ ಮಕ್ಕಳು ಸೋತ್ರೆ ತಲೆದಂಡವಾಗುತ್ತಾ ಎಂಬ ಕುತೂಹಲ ಕೂಡ ಮೂಡಿಸಿದೆ. ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್, HC ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್, ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ, ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತಾ ಪಾಟೀಲ್ ಕಣಕ್ಕಿಳಿದಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಹೈಕಮಾಂಡ್ ನಾಯಕರು ಅಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಕನಿಷ್ಠ 16 ಸೀಟ್ ಗೆಲ್ಲಬೇಕು ಎಂಬ ಟಾರ್ಗೆಟ್ ನೀಡಿದ್ದಾರೆ ಎಂಬುದು ತಿಳಿದು ಬಂದಿದೆ. ಆದರೆ ರಾಜ್ಯದಲ್ಲಿನ ಪರಿಸ್ಥಿತಿ ಬೇರೆ ಇದೆ. ಮೋದಿ ಅಲೆ, ಕಾಂಗ್ರೆಸ್ ಸರ್ಕಾರದ ವೈಫಲ್ಯ, ಲಿಂಗಾಯತ ಮತಗಳ ಕ್ರೋಢೀಕರಣ, ಹಿಂದುತ್ವ, ಕೇಂದ್ರ ಸರ್ಕಾರದ ಸಾಧನೆಗಳ ಮುಂದಿಟ್ಟಿದ್ದರಿಂದ 20ರಿಂದ 25 ಸ್ಥಾನ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ BY ವಿಜಯೇಂದ್ರ. ಅಷ್ಟೇ ಅಲ್ಲ, 3ನೇ ಬಾರಿಗೆ PM ಆಗುವ ವಿಶ್ವಾಸದಲ್ಲಿರುವ ಮೋದಿಗೆ ಈ ಬಾರಿ ಅವರ ತವರು ರಾಜ್ಯ ಗುಜರಾತ್ನಿಂದ 26 ಸೀಟ್ಗಳ ಉಡುಗೊರೆ ಸಿಗುವುದು ಬಹುತೇಕ ನಿಚ್ಚಳವಾಗಿದೆ. ಈಗಾಗಲೇ ಸೂರತ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಅವಿರೋಧ ಆಯ್ಕೆಯಾಗಿದ್ದಾರೆ. 2014, 2019ರಂತೆ 2024ರಲ್ಲಿಯೂ ಕೂಡ ಬಿಜೆಪಿ ಗುಜರಾತ್ನಲ್ಲಿ ಕ್ಲೀನ್ ಸ್ವೀಪ್ ಮಾಡುವುದು ಗ್ಯಾರಂಟಿ.